ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಹೋರಾಟದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದಂತ ಪ್ರಕರಣದ ನಂತರ ಬಿಡದಿಯ ಹೋರಾಟ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಅಲ್ಲಿ ರೈತ ಮಹಿಳೆಯರು ಪರಕೆ ಚಳವಳಿ ನಡೆಸಿದ್ದು, ಅಧಿಕಾರಿಗಳನ್ನ ಹೊಡೆದಿದ್ದು, ಅಲ್ಲಿ ಏನು ಆಗಬಾರ್ದಾಗ್ತಾ ಇದೆ ಅನ್ನುವಂಥ ಜನಾಭಿಪ್ರಾಯ ಮೂಡುವಂತಹ ಘಟನೆ ನಡೆದ ಮೇಲೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಇಷ್ಟು ದಿನ ನನಗೆ ಹೊಡೆದ್ರೂ ಪರವಾಗಿಲ್ಲ, ನನ್ನ ಅಂಗಿ ಹರಿದಾಕಿದ್ರು ಪರವಾಗಿಲ್ಲ, ನಾನು ಮಾತ್ರ ಈ ಯೋಜನೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾನೊಬ್ಬ ರೈತನ ಮಗ, ರೈತರ ಶ್ರಮ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅಷ್ಟೇ ಅಲ್ಲ ನಾವು 2 ತಿಂಗಳು ಹಾಲ್ಟ್ ಮಾಡ್ತೀವಿ, ಒಂದು ಸಮಿತಿ ರಚನೆ ಮಾಡ್ತೀವಿ, ಸಮಿತಿಯ ಮುಂದೆ ಯಾರ್ಯಾರು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇಲ್ವೋ ಅವರೆಲ್ಲರೂ ತಮ್ಮ ಅಳಲು ಗ್ರೀವಿಯನ್ಸ್ ಅನ್ನ ತೋಡಿಕೊಳ್ಳಲಿ, ಆ ಸಮಿತಿ 2 ತಿಂಗಳುಗಳ ಕಾಲ ಈ ಎಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲ ಅಳಲು ಮನವಿಯನ್ನ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಎಲ್ಲರೂ ಅಂದ್ಕೊಂಡಿದ್ದೇನು, ಒಂದು ಸ್ವಲ್ಪ ಹಾಲ್ಟ್ ಆಗಿದೆ ಇದು. ಯಾವಾಗ ದೇವೇಗೌಡರು ನಾನು ವಿಧಾನಸೌಧದ ಮುಂದೆ ಉಪವಾಸ ಕೂರ್ತೀನಿ ಅಂತ ಹೇಳಿದ್ರು, ಡೆಫಿನೆಟ್ಲಿ ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಶೇಕ್ ಆಯ್ತು. ಯಾಕೆಂದ್ರೆ ಈ 93ರ ಇಳಿ ವಯಸ್ಸಲ್ಲೂ ಕೂಡ ದೇವೇಗೌಡರು ಬಂದು ಬಿಡದಿ ಹೋರಾಟದ ಬಗ್ಗೆ ಮಾತಾಡ್ತಾರೆ ಮತ್ತು ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ಕೊಡ್ತಾರೆ ಅಂದ್ರೆ ಈ ಟೈಮಲ್ಲಿ ಈ ರೀತಿಯಾದಂಥ ದೊಡ್ಡ ದೊಡ್ಡ ಘಟನೆಗಳಾದ್ರೆ ಈಗ ಬಂದಿರುವ ಡಿ ಕೆ ಶಿವಕುಮಾರ್ ಅವರ ಒಂದು ಗ್ರಾಫ್ಗೆ ಅದು ಒಳ್ಳೇದಲ್ಲ ಅನ್ನೋದು ಅವ್ರಿಗೂ ಅನಿಸಿರ್ಬೋದು. ಬಟ್ ಒಂದು ಕಡೆ ಸಮಿತಿ ರಚನೆ ಅಂತಾರೆ, ಇನ್ನೊಂದು ಕಡೆ ಭೂ ಸ್ವಾಧೀನಕ್ಕೆ ಬೇಕಾದಂಥ ಅಧಿಸೂಚನೆ ಹೊರಡಿಸ್ತಾರೆ. ಒಂದು ಕಡೆ ನಾವು ಮುಟ್ಟಲ್ಲ, ನೀವು ರೆಡ್ ಝೋನಲ್ಲೇ ಇರ್ತೀರಾ, ನಿಮ್ಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ನಾವು ಬಲವಂತದಿಂದ ತಾಳಲ್ಲ ಅಂತಾರೆ. ಇನ್ನೊಂದು ಕಡೆ ಫೈನಲ್ ಗೆಜೆಟ್ ಮಾಡ್ತಾರೆ, ಅಧಿಸೂಚನೆ ಹೊರಡಿಸ್ತಾರೆ. ಇದು ಯಾವ ರೀತಿಯ ಡಬಲ್ ಸ್ಟ್ಯಾಂಡರ್ಡೇ ಅರ್ಥ ಆಗ್ತಾ ಇಲ್ಲ. ಒಂದು, ನೀವು ಸಮಿತಿ ಮಾಡಿ 2 ತಿಂಗಳು ಟೈಮ್ ಕೊಡ್ತೀರಾ, ಅಥವಾ ಅಧಿಸೂಚನೆ ಹೊರಡಿಸಿ ಫೈನಲ್ ಅಧಿಸೂಚನೆ ಅಂದ್ರೆ ಮುಗಿದೋಯ್ತು, ಅಲ್ಲಿ ಯಾವುದೇ ರೀತಿಯಾದಂಥ ತಕರಾರುಗಳಿಗೆ ಆಕ್ಷೇಪಣೆಗಳಿಗೆ ಅವಕಾಶನೇ ಇರಲ್ಲ, ಬುಲ್ಡೋಸರ್ ತಗೊಂಡೋಗಿಸ್ಬಿಡು, ಮುಗಿದೋಯ್ತು. ಏನಿದು ಡಬಲ್ ಸ್ಟ್ಯಾಂಡರ್ಡ್, ಏನಿದು ಹೆಜ್ಜೆ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವ್ರದ್ದು, ಕುಮಾರಸ್ವಾಮಿ ಅವ್ರದ್ದು ಪರ್ಸನಲ್ ಗರ್ಜು. ಅಣ್ಣ ಅಪ್ಪಾಜಿ ಅಂತ ಡಿ ಕೆ ಶಿವಕುಮಾರ್ ಅವ್ರಂದ್ರೆ, ನಾನು ನಿಮ್ಮನ್ನ ಡಿ ಕೆ ಅಂತಾನೆ ಕರೆಯೋದು, ನಿಮ್ಮನ್ನ CM ಅಂತ ಕರೆಯಲ್ಲ ಅಂತ ಅವರು. ಸೊ ಇವರಿಬ್ಬರ ನಡುವಿನ ಪರ್ಸನಲ್ ಜಗಳಕ್ಕೆ ರೈತರು ಬಲಿಯಾಗಬೇಕಾ? ಐ ಡೋಂಟ್ ನೋ. ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್ಕಾರದ ಈ ನಡೆ. ಒಂದು ಕಡೆ ಒಂದು ಅಂತಿಮ ಅಧಿಸೂಚನೆ, ಇನ್ನೊಂದು ಕಡೆ ಸಮಿತಿ ರಚನೆ. ವಾಟ್ ಈಸ್ ದಿಸ್? ನನಗೆ ಅರ್ಥ ಆಗ್ತಾ ಇಲ್ಲ. ಇದರ ಬಗ್ಗೆನೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಬಿಡದಿ ಬೆಂಕಿ. ಡಿ ಕೆ ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ನಡುವೆ ತಾರಕಕ್ಕೇರಿದ ಬಿಡದಿ ಭೂಬಡಿದಾಟ. ಟೌನ್ಶಿಪ್ ವಿಚಾರಕ್ಕೆ ಮತಗಜಗಳ ನೇರ ವಾಗ್ಯುದ್ಧ. ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಯೋಜನೆ ಅಲ್ವೇ ಅಲ್ಲ, ನಾನು ಈ ಯೋಜನೆಗೆ ಫೌಂಡೇಶನ್ ಹಾಕೇ ಇಲ್ಲ ಅಂದ್ರು CM. ನಾನೊಬ್ಬ ರೈತನ ಮಗ, ರೈತರ ಶ್ರಮ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ ಅಪ್ಪಾಜಿ, ಈ ರಿಯಲ್ ಎಸ್ಟೇಟ್ ದಂಧೆ ನಾನು ಮಾಡಿದ್ದ. ಭಾವುಕ ಮಾತಿನಲ್ಲೇ ದಳಪತಿಗೆ ತಿವಿದಿದ್ದಾರೆ ಡಿ ಕೆ ಶಿವಕುಮಾರ್. ಜೈಲಿಗೆ ಕಳಿಸಲು ಸಂಚು ಮಾಡಿದ್ರು, ನಾನು ಜೈಲು ಹೊಸ್ತಲ್ಲ, ಇನ್ನೊಂದು ದಿನ ನನಗೆ ಜೈಲು ಕಳಿಸುವ ಪಿತೂರಿಯ ಬಗ್ಗೆ ಎಲ್ಲ ಬಯಲು ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಹಾಕ್ರಿ ಸವಾರಿ, ನೇರವಾಗಿ ನನಗೆ ಹೊಡೀರಿ ಅಂತ ಮಾತಿನುದ್ದಕ್ಕೂ ಕೂಡ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಇನ್ನು ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿದ್ದೇ ತಡ, ಲಘು ಬಗ್ಗೆ ಕ್ಯಾಬಿನೆಟ್ ಮುಗಿಸಿ ಅವರು ಕೂತ್ಬಿಟ್ರು ಪ್ರೆಸ್ ಮೀಟ್ಗೆ. ಕುಮಾರಸ್ವಾಮಿ ಅವರು ಕೌಂಟರ್ ಮೇಲೆ ಕೌಂಟರ್ ಕೊಟ್ರು. 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದ್ದು ನಾನು ಯಾವಾಗ ಇಲ್ಲ ಅಂತಂದೆ. ಆದ್ರೆ ನಾನು ಯಾವುದೇ ಏಜೆಂಟ್ನ ಇಟ್ಕೊಂಡಿಲ್ಲ MB ಪಾಟೀಲ್ ಅವ್ರ ತರ. ಅವಶ್ಯಕತೆ ಇಲ್ದಿದ್ರೆ ಯೋಜನೆಗೆ ಕೈ ಹಾಕಿದ್ಯಾಕೆ? ಸಮಿತಿ ರಚನೆ, ಅಧಿಸೂಚನೆ, ಏನ್ರಿ ಇದು ಲಾಟ್ಕ ಅಂತ ಡಿ ಕೆ ಶಿವಕುಮಾರ್ ಅವರ ಬಗೆಗಿನ ವಿಚಾರಗಳನ್ನು ಎಳೆಯಾಗಿ ಬಿಚ್ಚಿಟ್ರು ಕುಮಾರಸ್ವಾಮಿ. ಅಳ್ಳಾಳು ಸಂದ್ರ, ಗೊಲ್ಲರಪಳ್ಳಿ, ಬನ್ನಿಗೆರೆ ಹಳ್ಳಿಗಳಲ್ಲಿ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇಲ್ಲ 2 ತಿಂಗಳು ನಾವು ಮುಟ್ಟಲ್ಲ, ನಾವು ನಿಮ್ಮ ಜಮೀನು ಮುಟ್ಟಲ್ಲ, ನಿಮ್ಗೆ ಕೊಡೋಕೆ ಇಷ್ಟ ಇಲ್ವಾ, ನೀವು ರೆಡ್ ಝೋನಲ್ಲಿ ಇರ್ತೀರಿ, ನಾವು ನಿಮ್ಮ ಜಮೀನು ಮುಟ್ಟಲ್ಲ ಅಂತ ಹೇಳಿ ಹೊಸದಾಗಿ 4 ಹಳ್ಳಿದ ಅಧಿಸೂಚನೆ ಹೊರಡಿಸ್ತಾರಲ್ಲ. ಅಂದರೆ ಹೇಳೋದೊಂದು ಮಾಡೋದು ಇನ್ನೊಂದ. ಏನು ಇವ್ರದ್ದು ಸ್ಟ್ರಾಟಜಿನೇ ಅರ್ಥ ಆಗಲ್ಲ. ಒಂದು ಹೇಳ್ದಂಗೆ ನಡ್ಕೋಬೇಕು, ಇಲ್ಲದೆ ಇದ್ದರೆ ತಾವು ಆಗಿದ್ದೇ ಆಗಬೇಕು ಅನ್ನೋ ಥರ ನಡ್ಕೋಬೇಕು. ಒಂದು ಕಡೆ ಅದೇನೋ ಅಂತಾರಲ್ಲ, ತೊಟ್ಲು ತೂಗೋದು ಮಗುನು ಚಿವುಟೋದು, ಏನಪ್ಪ ಇದು? ಇನ್ನು ಕುಮಾರಸ್ವಾಮಿ ಅವ್ರ ಕನಸಿನ ಕೂಸು, ಕುಮಾರಸ್ವಾಮಿ ಅವ್ರ ಕನಸಿನ ಕೂಸಿಗೆ ನೀವು ಯಾಕೆ ತಂದೆ ಆಗಕ್ಕೆ ಹೋಗ್ತೀರಾ ಅಲ್ವಾ?
ಸೊ ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಇದು ನಾನು ಮಾಡಮ್ಮ ಈ ರಿಯಲ್ ಎಸ್ಟೇಟ್ ದಂಧೆ ಹಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಯಾರಿಗೆ ಇದನ್ನ ಹೇಳ್ತಾ ಇದ್ದೀರಿ ನೀವು? ಯಾವ ಹೋರಾಟ? ಎಲ್ಲಿ ರೈತರು? ಯಾವ ರೈತರು? ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮ್ಗೆ ಶಕ್ತಿಯನ್ನ ಕೊಟ್ಟರು? ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು. ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂತ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನ ಮಾಡ್ಕೊಂಡು ಬಂದ್ರು ಅದನ್ನ ನಾನು ಮುಂದುವರಿಸಿ ಅಂತ ಹೇಳಿದ್ದೆ. ನಾನೊಬ್ಬ ರೈತನ ಮಗ. ನಾನು ಕಪ್ಟ ವ್ಯವಸಾಯ ಮಾಡದೇ ಇದ್ರು ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ನಾನು ಸಿಎಂ ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾಪ ಹೇಳ್ತಾರೆ, ಅವರೆಲ್ಲ ಪಾಪ ಹೆಣ್ಮಕ್ಳು ಜೈಲಿಗೆ ಹೋಗ್ತಾವ್ರೆ, ಇದಕ್ಕೆಲ್ಲ ಕುಮಾರಸ್ವಾಮಿ ಚಿತಾವಣೆ ನಡೆಸ್ತಾವ್ರೆ ಅಂತೇಳಿ. ನನಗೆ ಈ ಗಲಾಟೆ ಮಾಡಿ ಅಂತಲೂ ಹೇಳೋದಕ್ಕೆ ನಾನೇನು ಸ್ಥಳದಲ್ಲಿದ್ದೇನೆ. ನಾನು ಅಲ್ಲೆಲ್ಲೋ ವೆಸ್ಟ್ ಬೆಂಗಾಲ್ನಲ್ಲಿ 3 ದಿವಸದ ನನ್ನ ಇಲಾಖೆ ಒಂದು ಪರಿಶೀಲನಾ ಸಭೆ ಮಾಡಲಿಕ್ಕೆ ಹೋದಂಥವನು. ನಾನು 3 ದಿವಸ ಅಲ್ಲಿದ್ದವನು. ಆಗಿದ್ದರೆ ನನ್ನ ಚಿತಾವಣೆ ಇದೆ ಅಂತ ನನ್ನ ಮೇಲೆ ಕೇಸ್ ಹಾಕಿ ತಯಾರಾಗಿದ್ದೀನಿ. ಕೇಸ್ ನನ್ನ ಮೇಲೆ ಏವನ್ ಮಾಡಬೇಕಲ್ಲ, ನಾನು ಚಿತಾವಣೆ ಮಾಡಿದರೆ ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನನ್ನದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನೇ ಹಾಕ್ಸೋರು. ಏನು ಅಪಾದನೆ ಮಾಡ್ತಾವ್ರಲ್ಲ ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. ಏವನ್ ನನ್ನೇ ಹಾಕೋಬೇಕಾಗಿತ್ತಾಗಿದ್ದರೆ ಅದರ ಅವಶ್ಯಕತೆ ಇಲ್ಲ. ನಾನೇನೋ ಚಿತಾವಣೆ ಮಾಡಿಸ್ಬಿಟ್ಟು ಪಾಪ ಅವ್ರಿಗೆಲ್ಲ ಜೈಲಿಗೆ ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ಏನು ಹೇಳ್ಕೊಂಡವ್ರು. ನಾನು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಕಾರ್ಯವೇ ಅದಲ್ಲ. ಯಾರಿಗಾದರೂ ತೊಂದರೆ ಆದಾಗ ತೊಂದರೆನ ಸರಿಪಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನೇಚರಲ್ಲಿ ಬಂದಿರೋರು ನಾವು. ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವನ ಮೇಲೆ ಕೇಸ್ ಹಾಕು, ಇವನ ಮೇಲೆ ಕೇಸ್ ಹಾಕು, ಈ ಸಿಸ್ಟಮಲ್ಲಿ ನಾವು ಬಂದವರಲ್ಲ. ಇರಲಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಅವ್ರ ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳಿದಂಥ ದೇವೇಗೌಡರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ದೇವೇಗೌಡರೇ IIT ಆಗಬೇಕು ಅಂತೇಳಿ 2000 ಎಕರೆನ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ, ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು. ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾಯಿದೆ.